ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ PNS ವಿಸ್ತಾರ ನ್ಯೂಸ್. ನಾನು ಐಶ್ವರ್ಯ ಗೌಡ. ಪಾರ್ಟ್ನರ್ ಸಿನಿಮಾದ ಒಂದು ಅದ್ಭುತ ಸಾಂಗ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಮೋರ ಅಮೋರ ಅನ್ನುವಂತಹ ಸಾಂಗ್ ಇವತ್ತು ಲಾಂಚ್ ಆಗಿರುವಂಥದ್ದು. ಈ ಸಿನಿಮಾದ ನಾಯಕ ನಟ ಆಗಿರುವಂತಹ ನಟ ಅಜಯ್ ರಾವ್, ಕೃಷ್ಣ ಸಿನಿಮಾ ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಿರುವಂಥವ್ರು, ಈ ಹಿಂದೆನೇ ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಿರುವಂತಹ ಅಜಯ್ ರಾವ್ ಅವರು ಇವತ್ತು ನಮ್ಮ PNS ವಿಸ್ತಾರದಲ್ಲಿ ಜಾಯ್ನ್ ಆಗಿ ಅವ್ರನ್ನೇ ಮಾತಾಡ್ಸೋದೀನಿ. ಸರ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ಫೈನ್, ಸೂಪರ್, ಥ್ಯಾಂಕ್ ಯು. ಎಸ್, ಇವತ್ತು ನಿಮ್ಮ ಸಿನಿಮಾದ ಪಾರ್ಟ್ನರ್ ಸಿನಿಮಾದಿಂದ ಒಂದು ಅದ್ಭುತವಾದ ಸಾಂಗ್ ಹೊರಬಂದಿದೆ. ಏನು ಹೇಳ್ತೀರಾ? ಸಾಂಗ್ ನೋಡಿದ್ರಿ, ನಾವು ಕೂಡ ನೋಡಿದ್ವಿ, ಅದ್ಭುತವಾಗಿದೆ ಸಾಂಗ್. ನೀವೇನು ಹೇಳೋದಾದರೆ? ಇಲ್ಲ, ನನಗೆ ಪರ್ಸನಲಿ ತುಂಬ ಖುಷಿ ಇದೆ. ಮುಂಚೆಯಿಂದನೂ ಒಂದು ಕಾನ್ಫಿಡೆನ್ಸ್ ಇತ್ತು ಈ ಸಾಂಗ್ ಹಿಟ್ ಆಗುತ್ತೆ ಅನ್ನೋದು. ಅಂದರೆ ನಾವು ಅನೌನ್ಸ್ ಮಾಡಿದಾಗಲೇ ಇಲ್ಲೂ ನೋಡ್ಬೋದು, ಬ್ಲಾಕ್ ಬಸ್ಟರ್ ಸಾಂಗ್ ಅಂತಲೇ ಹಾಕಿಬಿಟ್ಟಿದ್ದೀವಿ ನಾವು. ಆ್ಯಂಡ್ ದಟ್ ಈಸ್ ಅವರ್ ಕಾನ್ಫಿಡೆನ್ಸ್, ಟೀಮ್ ಕಾನ್ಫಿಡೆನ್ಸ್. ನನ್ನ ಸಿನಿಮಾದ ಸ್ಟ್ರೆಂತ್ ಯಾವಾಗಲೂ ಸಾಂಗ್ಸ್ ಆಗಿದೆ. ಅಂದರೆ ಅಜಯ್ ರಾವ್ ಅಂದರೆ ಒಂದು ರೊಮ್ಯಾಂಟಿಕ್ ಹಿಟ್ ಸಾಂಗ್ಸ್ ಬಂದರೆ ಸಿನಿಮಾನೂ ಹಾಗೆ ಇರುತ್ತೆ ಅನ್ನೋದೊಂದು ಬಿಲೀಫ್ ಇದೆ ಆಡಿಯನ್ಸಲ್ಲಿ. ಸೊ ಕಥೆ ಆಬ್ವಿಯಸ್ಲಿ ಎಲ್ರಿಗೂ ಗೊತ್ತಿತ್ತು ಸಿನಿಮಾ ಏನಾಗ್ತದೆ ಏನಿಲ್ಲ ಅಂತ. ಒಂದು ಸಾಂಗ್ ಬ್ಲಾಕ್ ಬಸ್ಟರ್ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಆಯಿತು. ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ಸೇರಿ ಆ್ಯಸ್ ಎ ಟೀಮ್ ವರ್ಕ್ ಮಾಡಿದ್ದೀವಿ. ಡೆಫಿನೆಟ್ಲಿ ದಿಸ್ ಇಸ್ ಗೋಯಿಂಗ್ ಟು ಬಿ ಎ ಬ್ಲಾಕ್ ಬಸ್ಟರ್. ಸರ್, ಒಂದು ಸಿನಿಮಾ ನಿಲ್ಲಬೇಕು ಅಂದಾಗ ಅದು ಸಾಂಗು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ನಿಮ್ಮ ಹಿಂದೆ ಸಿನಿಮಾಗಳೆಲ್ಲ ನೋಡಿದ್ವಿ, ಸಾಂಗ್ಗಳು ಎಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ ಅನ್ನುವಂಥದ್ದು ನಾವು ಕೇಳ್ಪಟ್ಟಿದ್ವಿ, ನಾವು ನೋಡಿದ್ದೀವಿ ಕೂಡ. ಈ ಸಿನಿಮಾಗೆ ಈ ಸಾಂಗ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನುವಂಥದ್ದು? ಇದೊಂದು ಪಿಲ್ಲರ್ ಆಫ್ ದಿ ಫಿಲ್ಮ್ ಅಂತ ಹೇಳ್ಬೋದು. ಯಾಕಂದರೆ ನೀವು ಈ ಸಾಂಗ್ ಆದಮೇಲೆ ಒಂದು ಸರ್ಪ್ರೈಸ್ ಕಾದಿದೆ ಕಥೆಯಲ್ಲಿ. ಸೊ ಆ ಒಂದು ಬ್ಯಾಂಕು ಮುಂಚೆ ಒಂದು ಪೆಪ್ ನಂಬರ್ ಬೇಕಿತ್ತು. ಅಂದರೆ ಕಥೆ ನಾವು ಡಿಸೈನ್ ಮಾಡಿದಾಗ, ಸ್ಕ್ರೀನ್ ಪ್ಲೇ ಡಿಸೈನ್ ಮಾಡಿದಾಗಲೇ ಆ ಡಿಸೈನಲ್ಲೇ ಇರುವಂಥದ್ದು. ಒಂದು ಪೆಪ್ ನಂಬರ್ ಆದಮೇಲೆ ಒಂದು ಬ್ಯಾಂಗ್ ಅಂತ. ಸೊ ಅದು ಈಗಲೇ ಹೇಳಿದರೆ ಟೂ ಅರ್ಲಿ ಆಗುತ್ತೆ, ಬಟ್ ಡೆಫಿನೆಟ್ಲಿ ಇದೊಂದು ಬಿಗ್ ಪಿಲ್ಲರ್ ಟು ದಿ ಫಿಲ್ಮ್. ಆ ಸೀಕ್ರೆಟ್ ಏನು ಅಂತ ಕೇಳ್ಬೋದಾ? ಆ್ಯಂಡ್ ನಿಮ್ಮ ಹೇರ್ ಸ್ಟೈಲ್ ಬಗ್ಗೆ ಹೇಳೋದಾದರೆ ಇಲ್ಲೊಂಥರ ಡಿಫ್ರೆಂಟ್, ನಿಮ್ಮ ಹೇರ್ ಸ್ಟೈಲ್ ಯಾವ್ದ್ರ ಪ್ಲ್ಯಾನು ಅಂತ? ಇಲ್ಲ, ಇದೊಂದು ಬೇರೆ ಸಿನಿಮಾ ಮಾಡ್ತಾ ಇದ್ದೀನಿ, ಶೂಟಿಂಗ್ ನಡೀತಾ ಇದೆ. ಆ ಗೆಟಪ್ಪಲ್ಲಿ ಇದ್ದೀನಿ ಸದ್ಯಕ್ಕೆ. ಇನ್ನು ಹೆಸರು ಈ ಸಾಂಗಿನ ಸೀಕ್ರೆಟ್ ಏನಂತನಾ? ಸೀಕ್ರೆಟೇ ಇರಲಿ. ಅಂದರೆ ಇವಾಗ ಇನ್ನೊಂದು ಸಿನಿಮಾಗೆ ಇದು ಮಾಡ್ತಾ ಇದ್ದೀನಿ ಅಂತ ಹೇಳಿ, ಯಾವ ಸಿನಿಮಾ ಅಂತ ಕೇಳ್ಬೋದಾ? ಏನು ಇನ್ನೂ ಹೆಸರಿಟ್ಟಿಲ್ಲ ಅದು, ಬಟ್ ಆಗಲೇ ಅಂದರೆ ಅನೌನ್ಸ್ ಮಾಡಿದ್ವಿ ನಾವು, ಪ್ರೆಸ್ ಮೀಟೆಲ್ಲ ಆಗಿತ್ತು ಅದು. ಅಂದರೆ ಶೇವ್ಡ್ ಹೆಡ್ಡಲ್ಲಿತ್ತು, ಅದರಲ್ಲಿ 3-4 ಗೆಟಪ್ ಬರುತ್ತೆ, ಅದರಲ್ಲಿ ಒಂದು ಗೆಟಪ್ ಸಿನಿಮಾ. ಸರ್, ನಾವು ನೋಡ್ದಂಗೆ ನಿಮ್ಮದು ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದೀರಾ. ಈಗಿನ ಜೆನ್ಜಿ ಆಗಿರುವಂಥವ್ರು ನಮಗೆ ಸಖತ್ ಇಷ್ಟ ಆಗುತ್ತೆ, ಬಟ್ ಈಗಿರುವಂತಹ ಜೆನ್ಜಿ ಅವರಿಗೆ ಇದರಲ್ಲೂ ಅಷ್ಟೇ ಸೂಪರ್ ಡೂಪ್ ಆಗಿ ಡ್ರೆಸ್ಸಿಂಗ್ ಸೆನ್ಸ್ ಇರ್ಬೋದು ಎಲ್ಲದು, ಬಟ್ ಹೇಗೆ ಕನೆಕ್ಟ್ ಆಗುತ್ತೆ ಅನ್ನುವಂಥದ್ದು? ಅದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಅಂದರೆ ದಿನನಿತ್ಯ ನಡೆಯುತ್ತೆ ಅದು. ನಾವು ನ್ಯೂಸ್ಗಳಲ್ಲಿ ಅಲ್ಲಿ ಎಲ್ಲ ಕಡೆನೂ ಈ ಘಟನೆಗಳು ಕೇಳ್ತಿರ್ತೀವಿ. ಅಂದರೆ ಆ ವಿಚಾರ ಈಗ ಟೂ ಅರ್ಲಿ ಅದು ಹೇಳೋದು, ಬಟ್ ಪ್ರತಿಯೊಬ್ಬನಿಗೂ, ಪ್ರತಿಯೊಂದು ಫ್ಯಾಮಿಲಿಗೂ ಕನೆಕ್ಟ್ ಆಗುವಂಥ ವಿಚಾರ ಇದೆ. ಎಸ್ಪೆಷಲಿ ಜೆನ್ಸಿಗಳಿಗೆ ಪಾರ್ಟ್ನರ್ಶಿಪ್ ಮಧ್ಯದಲ್ಲಿ ಇರುವಂಥ ವಿಚಾರ ಅದು. ಐ ಥಿಂಕ್ ಸಿನಿಮಾ ನೋಡಿದ್ರೇ ಅದು ಗೊತ್ತಾಗುತ್ತೆ, ಅಥವಾ ಮುಂದಿನ ದಿನಗಳಲ್ಲಿ ನಾವು ಮಾತಾಡಿದ್ರೆ ಮೋರ್ ಕ್ಲಾರಿಟಿ ಸಿಗುತ್ತೆ. ಜಸ್ಟ್ ಬರೀ ಸಾಂಗಲ್ಲಿ ಮಾತಾಡೋದು ಬೇಡ ಅಂತ. ಬಟ್ ತುಂಬ ರೊಮ್ಯಾಂಟಿಕ್ಕಾಗಿ ಕಾಣಿಸ್ಕೋತಾ ಇದ್ದೀರಾ ಸರ್. ಒಂದೊಳ್ಳೆ ರೀತಿಯಲ್ಲಿ ಮೋಜು ಮಾಡ್ಬೋದು ಅನ್ನುವಂಥ ರೀತಿಯಲ್ಲಿ ಹೇಗೆ ತಯಾರಿ ಆಗಿದ್ರಿ ಅಂತ? ಏನಿಲ್ಲ, ಅದು ಟೀಮಲ್ಲಿರುವಂಥ ಒಂದು ಖುಷಿ, ಒಂದು ನಗು, ಅದು ಆ ಜೋಶ್ ಕೊಟ್ಬಿಡುತ್ತೆ. ನಾವು ಎಷ್ಟೇ ಹೆಂಗಾಗಿ ಕಾಣಿಸ್ತೀವಿ, ಚೆನ್ನಾಗಿ ಕಾಣಿಸ್ತೀವಿ ಅಂದರೆ ಇಟ್ ಈಸ್ ದಿ ರಿಫ್ಲೆಕ್ಷನ್ ಆಫ್ ಟೀಮೇ ಎಲ್ಲ ಮುಖ ಗಂಟು ಹಾಕ್ಕೊಂಡು ಕೂತ್ಕೊಂಡು ಒಬ್ರಿಗೊಬ್ರಿಗೆ ಕಂಡ್ರೆ ಆಗ್ತಾಯಿರಲ್ಲ, ಏನೋ ಆಗ್ತಾಯಿದೆ ಅಂತಂದಾಗ ಅದು ಆಬ್ವಿಯಸ್ಲಿ ನಾವು ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇರಲ್ಲ. ಬಟ್ ಇಟ್ ಈಸ್ ಬಿಕಾಸ್ ಆಫ್ ದಿ ಟೀಮ್ಸ್ ವೈಬ್ಸ್, ಟೀಮ್ ಎನರ್ಜಿ ಇರೋದ್ರಿಂದ ಹಂಗೆ ಕಾಣಿಸ್ತಾ ಇರೋದಷ್ಟೇ. ಸರ್, ಟೈಟಲ್ಲೇ ವಿಭಿನ್ನವಾಗಿದೆ. ಪಾರ್ಟ್ನರ್ ರಿಯಲ್ ಆಗಿರ್ಬೋದು, ರೀಲ್ ಆಗಿರ್ಬೋದು. ಪಾರ್ಟ್ನರ್ ಅಂತ ಬಂದಾಗ ನಿಮ್ಮ ಮನಸ್ಸಲ್ಲಿ ಮೊದಲನೇದಾಗಿ ಓಡೋದೇನು ಅಂತ? ಈಗ ಸದ್ಯಕ್ಕೆ ಪಾರ್ಟ್ನರ್ ಸಿನಿಮಾ. ಪಾರ್ಟ್ನರ್ ಅಂತ ಎಲ್ಲೇ ಕೇಳಿದ್ರು, ಇವಾಗ ಮೀಡಿಯಾ ಪಾರ್ಟ್ನರ್ ಕೇಳ್ತೀವೋ, ಯಾವುದೇ ಪಾರ್ಟ್ನರ್ ಅಂತ ಕೇಳಿದ್ರು ನನ್ನ ತಲೆನಲ್ಲಿ ನನ್ನ ಸಿನಿಮಾ ಬಿಟ್ಟರೆ ಬೇರೆ ಏನೂ ಕಾಣಿಸ್ತಾ ಇಲ್ಲ. ಇಟ್ ಇಸ್ ಜಸ್ಟ್ ಪಾರ್ಟ್ನರ್ ಅಂದರೆ ಇಟ್ಸ್ ಜಸ್ಟ್ ಮೈ ಫಿಲ್ಮ್. ಸರ್, ಸಿನಿಮಾ ಒಪ್ಕೊಳ್ಳೋಕ್ಕೂ ಮುಂಚೆ ಓಕೆ ಇದು ನಾನು ಮಾಡಬಲ್ಲೆ ಅನ್ನುವಂಥದ್ದು. ಇವಾಗ ಒಬ್ಬ ಹೀರೋ ಅಂತ ಬಂದಾಗ ಕತೆಗಳನ್ನು ನಾವು ನೋಡ್ತೀವಿ, ನೈಜನೋ ಕಾಲ್ಪನಿಕನೋ, ಬಟ್ ನಾನು ಮಾಡಬಲ್ಲೆ, ನಾನು ಇದಕ್ಕೆ ತಯಾರಿ ನಡೆಸಬಲ್ಲೆ ಅನ್ನುವಂಥದ್ದು ಅನಿಸಿದಾಗ, ಈ ಕತೆನ ಕೇಳಿದಾಗ ಮೊದಲೇದಾಗಿ ನಿಮಗೆ ಏನು ಅನಿಸಿತ್ತು ಅಂತ? ಈ ಕತೆ ಕೇಳಿದಾಗ ನನಗೆ ಅಂದರೆ ಒಂದು ಅದ್ಭುತವಾದಂಥ ಮನುಷ್ಯ ಕಂಡ, ಅದ್ಭುತವಾದಂಥ ಮಾನವೀಯ ಮೌಲ್ಯತೆಗಳು ಕಾಣಿಸ್ತು. ಒಳ್ಳೆ ಕಪಲ್ಸ್, ಗಂಡ ಹೆಂಡತಿ ಕಾಣಿಸಿದ್ರು, ಒಳ್ಳೆ ತಂದೆ ತಾಯಿ, ಒಳ್ಳೆ ಅತ್ತೆ ಮಾವ, ಎಲ್ಲ ಅಂದರೆ ಒಂದು ಸೆಲೆಬ್ರೇಷನ್, ಒಂದು ಹಬ್ಬ ಥರ ಕಾಣಿಸ್ತು ಕಥೆನಲ್ಲಿ. ಎಲ್ಲ ಪ್ರತಿಯೊಂದು ರಿಲೇಷನ್ಶಿಪ್ಸ್ ಆಗಿರ್ಬೋದು, ಕ್ಯಾರೆಕ್ಟರ್ಸ್ ಆಗಿರ್ಬೋದು.
ಇದನ್ನು ಆಡಿಯನ್ಸಿಗೆ ತೋರಿಸ್ಬೇಕು. ನಾವು ಈಗಿನ ಜನ್ರೇಷನ್ಲೆಲ್ಲ ಸಪ್ರೇಟಾಗಿ ಎಲ್ಲೆಲ್ಲೋ ಇರ್ತಾರೆ, ಒಂದು ಚಿಕ್ಕ ವಿಚಾರಗಳಿಗೆ ಕಿತ್ತಾಡ್ಕೊಂಡು ಎಲ್ಲ ಹೋಗ್ತಾರೆ. ಸೊ ಮನುಷ್ಯತ್ವದ ಮೌಲ್ಯತೆಗಳನ್ನ ತೋರಿಸ್ಬೇಕು ಅನ್ನೋದು ಒಂದು ಫಸ್ಟ್ ಸ್ಟ್ರೈಕ್ ಆಗಿದ್ದು. ಅದು ನನ್ನ ಕಡೆಯಿಂದನೇ ಆಗಬೇಕು ಅನ್ನೋದು. ಸಿನಿಮಾಗಳನ್ನು ಪಕ್ಕಕ್ಕಿಟ್ರೆ ಸರ್ ಮುಂದೆ ಯಾವ ರೀತಿ ಕಾಣಿಸ್ಕೋಬೋದು ಅನ್ನೋದು, ಈ ಸಿನಿಮಾ ಬಿಟ್ಟು ಬೇರೆ ಈಗ ಅಂದ್ರೆ ಒಂದು ಸಿನಿಮಾ ಬರ್ತಾ ಇದೆ, ಅದು ಬಿಟ್ಟು ಯಾವೆಲ್ಲ ಸಿನಿಮಾಗಳಿಗೆ ಒಪ್ಕೊಂಡಿದ್ದೀರಾ, ಕತೆ ಏನಾದ್ರು ಬಂದಿದೆ ಏನೋ ಅಂತ? ಹಾಂ, ಒಂದು ಒಪ್ಕೊಂಡಿದ್ದೀನಿ. ಒಂದು ಬಿಗ್ ಸರ್ಪ್ರೈಸ್ ಇದೆ, ವೆರಿ ಶಾರ್ಟ್ಲಿ ಹೇಳ್ತೀವಿ. ಚಡ ಅಂತ ಬರುತ್ತೆ ಸರ್ಪ್ರೈಸ್. ಬೇರೆ ಏನು ಮಾಡೋ ಪ್ಲಾನಲ್ಲಿದ್ದೀರಾ? ಇಲ್ಲ ಇಲ್ಲೇ ನಮ್ಮ ಕನ್ನಡದಲ್ಲೇ ಒಂದು ಸ್ವೀಟ್ ಸುದ್ದಿ ಕೊಡ್ತೀವಿ ವೆರಿ ಶಾರ್ಟ್ಲಿ. ಸರ್, ಇವತ್ತು ನಿಮ್ಮ ಸಾಂಗ್ ಬಂದಿದೆ, ಬ್ಲಾಕ್ ಬಾಸ್ಟರ್ ಅಂತ ಬೇರೆ ಹಾಕ್ತಿದ್ದೀರಾ, ಏನು ಹೇಳ್ತೀರಾ ವೀಕ್ಷಕರಿಗೆ? ಅಲ್ಲ, ಟುಡೇ ಇಸ್ ಎ ವೆರಿ ಎಕ್ಸೈಟಿಂಗ್ ಡೇ, ವೆರಿ ವಂಡರ್ಫುಲ್ ಡೇ. ತುಂಬ ಖುಷಿ ತಂದು ಕೊಟ್ಟಿದೆ. ನಾನು ಆ್ಯಕ್ಚುಲಿ ಪರ್ಸ್ನಲಿ ನಾನಂತೂ ತುಂಬ ಸಂಭ್ರಮದಲ್ಲಿದ್ದೀನಿ. ಸಾಂಗ್ ಆಲ್ರೆಡಿ ಯೂಟ್ಯೂಬಲ್ಲಿ ಹೋಗಿದೆ. ಒಂದು ದೊಡ್ಡ ಸಕ್ಸಸ್ ಅಂತ ಪಬ್ಲಿಕ್ ಕಡೆಯಿಂದ ಬರೋದಕ್ಕೆ ಕಾಯ್ತಾ ಇದ್ದೀನಿ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್ ಸರ್, ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಅಜಯ್ ರಾವ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಐಶ್ವರ್ಯ ಗೌಡ, PNS ವಿಸ್ತಾರ ನ್ಯೂಸ್, ಬೆಂಗಳೂರು.